ಅದೇ ಹೇಳ್ತಾರೆ, ಯಾರು ಗೌರವಾನ್ವಿತ ಡಾಕ್ಟರ್ BR ಅಂಬೇಡ್ಕರ್ ಅವರು ಬದುಕಿದ್ದಾಗ ಅಂಬೇಡ್ಕರ್ ಅವರು ಶೋಷಣೆ ವಿರುದ್ಧ ಏನು ಹೋರಾಟ ಮಾಡಿದ್ರು ಅವರನ್ನೇ ಶೋಷಿಸುವಂಥ ಕೆಲಸ ಆ ಸಂದರ್ಭದಲ್ಲಿ ನಡೀತು. ಈ ನಾಡಿಗೆ ಸಂವಿಧಾನ ಕೊಟ್ಟಂಥ ಪುಣ್ಯಾತ್ಮನಿಗೆ ಬದುಕಿದ್ದಾಗೂ ಕೂಡ ಶಾಂತಿಯನ್ನು ಕೊಡುವಂಥ ಕೆಲಸ ಆಗಲಿಲ್ಲ. ಅವರ ಅಪೇಕ್ಷೆ ಇತ್ತು ಪಾರ್ಲಿಮೆಂಟ್ ಒಳಗಡೆ ಇದ್ದು ಸಂವಿಧಾನದಲ್ಲಿ ಇನ್ನೂ ಹೆಚ್ಚಿನ ಒಂದು ದೃಷ್ಟಿಕೋನವನ್ನು ಕೊಡಬೇಕು ಅನ್ನೋಂಥ ಒಂದು ವಿಚಾರಗಳು ಇದ್ದರೂ ಕೂಡ ಎಲ್ಲಿ ಅವ್ರು ಒಳಗಡೆ ಬಂದರೆ ನಮ್ಮನ್ನು ಮರ್ತು ಬಿಡ್ತಾರೋ ಅಂತ ಹೇಳಿ ಅವರ ವಿಚಾರಗಳನ್ನು ಕೇವಲ ಭಾವಚಿತ್ರದಲ್ಲಿ ಫೋಟೋ ಫ್ರೇಮ್ ಹಾಕುವ ಮುಖಾಂತರ ಸೀಮಿತ ಮಾಡಿದ್ರೆ ಹೊರತು ಅವರಿಗೆ ಬದುಕಿದ್ದಾಗ ಚುನಾವಣೆಯಲ್ಲಿ ಸೋಲಿಸುವಂಥ ಕೆಲಸ ಆಯಿತು. ಎಲ್ಲಿ ಮತ್ತೆ ಮುಂದಿನ ಬಾರಿ ಗೆದ್ದು ಬಿಡ್ತಾರೋ ಅಂತೇಳಿ ಆ ಕ್ಷೇತ್ರವನ್ನು ಬಾಂಗ್ಲಾದೇಶಕ್ಕೆ ದೇಶ ವಿಭಜನೆ ಸಂದರ್ಭದಲ್ಲಿ ಕೊಡುವಂಥ ಪ್ರಯತ್ನಗಳಾಯಿತು. ಯಾರು ಅಂಬೇಡ್ಕರನ್ನು ಸೋಲಿಸಿದಂಥ ವ್ಯಕ್ತಿ ಇದ್ದರು ಅವನಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟರು. ಅಂಥ ವ್ಯಕ್ತಿಯನ್ನು ನಮ್ಮ NDA ಸರ್ಕಾರ ಬಂದಾದ ಮೇಲೆ ಅವ್ರನ್ನ ಗುರುತಿಸಿ ಅವರಿಗೆ ಭಾರತ ರತ್ನವನ್ನು ಘೋಷಣೆ ಮಾಡಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಹಾಗೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಈಗಲಾದರೂ ಕೂಡ ₹100 ಕೊಟ್ಟು ಆ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಅಡ್ವರ್ಟೈಸ್ಮೆಂಟಿಗೆ ಮಾತ್ರ ರಾಜಕೀಯವಾಗಿ ನೀವೇನು ಉಪಯೋಗಿಸ್ಕೊತಾ ಇದ್ದೀರಿ, ಅದನ್ನು ಬಿಟ್ಟು ಅವತ್ತೇನು ನೀವು ಅಂಬೇಡ್ಕರ್ ಅವರು ಬದುಕಿದ್ದಾಗ ಕೊಟ್ಟಂಥ ಒಂದು ಶೋಷಣೆಯನ್ನು ಮಾಡಿದ್ದಾರೆ, ಈಗಲಾದರೂ ಕೂಡ ದೇಶಕ್ಕೆ ಕ್ಷಮೆ ಕೇಳಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ ಸರ್.